ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಗೌರಿ ಗಣೇಶ ಹಬ್ಬ ಒಂದು ವಾರ ಉಳಿದಿದೆ. ಗೌರಿ ಅಥವಾ ಗಣೇಶಂಗೆ ಹಾಕೋದಕ್ಕೆ ಒಂದು ಹತ್ತಿ ಹಾರವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಡಿಸೈನ್ ನನ್ನ ಹಿಂದಿನ ವಿಡಿಯೋದಲ್ಲಿ ಉದ್ದ ಮತ್ತು ಅಗಲವಾಗಿ ಮಾಡಿ ತೋರಿಸ್ಕೊಟ್ಟಿದ್ದೆ. ಅದೇ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಸೇಮ್ ಥಿಂಗ್ಸ್ ಯೂಸ್ ಮಾಡಿಕೊಂಡು ಇವತ್ತಿನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. 6 ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು ಅದಕ್ಕೆ 14 ಸುತ್ತನ್ನು ಸುತ್ತಿ ಒಂದು ಹೂ ಮಾಡ್ಕೊಂಡಿದ್ದೀನಿ. ಇವಾಗ ಪ್ರತಿಯೊಂದು ಪೆಟಲ್ಗೂ ಪಿಂಕ್ ಕಲರ್ ಸಂತದ ತಗಡನ್ನು ಹಾಕ್ತಾ ಇದ್ದೀನಿ. ಈ ಹೂವನ್ನು ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರ. ಇದು ಗೊತ್ತಿದೆ ಈ ಹೂ ಮಾಡೋದು. ಇದೇ ರೀತಿ ಪ್ರತಿಯೊಂದು ಪೆಟಲ್ಗೂ ಹಾಕಿದ್ದೀನಿ. ಇವಾಗ ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಡಿಸೈನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ಪೆಟಲ್ ತೆಗೆದುಕೊಂಡು ಎರಡರ ಎಡಭಾಗದ ಎಳೆಯನ್ನು ಸೇರಿಸ್ಬಿಟ್ಟು ಗ್ರೀನ್ ಕಲರ್ ಸಂತದ ತಗಡನ್ನು ಹಾಕ್ತಾ ಇದ್ದೀನಿ. ಇದನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ. ಈಗ ಇನ್ನೊಂದು ಪೆಟಲ್ ಜಾಯಿನ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋ ಮತ್ತು ಈ ವಿಡಿಯೋ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಇದನ್ನು ಹೂವಿನ ರೀತಿ ಮಾಡಿದ್ದೀನಿ, ಅದನ್ನು ಉದ್ದ ಮತ್ತು ಅಗಲವಾಗಿ ಮಾಡಿದ್ದೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ 2 ಡಿಸೈನ್ನಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಗ್ಬೋದೇನೋ ನೋಡಿ. ಗೌರಿ ಗಣೇಶ ಒಂದೇ ದಿವಸ ಬಂದಿರೋದ್ರಿಂದ ಈಗಾಗಲೇ ನೀವು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ಬೋದು. ಆಯಿತು ನೋಡಿ. ಈಗ ಇನ್ನೊಂದು ಪೆಟಲ್ ವಿಡಿಯೋದಲ್ಲಿ ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಒಂದು ಡಿಸೈನು, ಕೆಳಭಾಗದಲ್ಲಿ ಒಂದು ಡಿಸೈನು ಮತ್ತು ಮೇಲ್ಭಾಗದಲ್ಲಿ ಇನ್ನೊಂದು ಡಿಸೈನ್ ಕಾಣಿಸ್ತಾ ಇದೆ. ಇದೇ ರೀತಿ ಎಷ್ಟು ಹೂಗಳು ಬೇಕೋ ಅಷ್ಟು ಹೂಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಇವಾಗ 10 ಎಳೆಯನ್ನು ತೆಗೆದುಕೊಂಡು 5 ಕಾಲಿನ ಜಡೆ ಸೇಮ್ ಲೆಂತ್ ಇರೋ ಹಾಗೆ ತೆಗೆದುಕೊಂಡಿದ್ದೀನಿ. ಈ ಜಡೆ ಹಾಕೋದನ್ನು ಕೂಡ ನಾನು ನನ್ನ ಹಿಂದಿನ ಸುಮಾರು ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದು ಹಾಕೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತಂದರೆ ಸಾದಾ ಜಡೆಯನ್ನು ಹಾಕ್ಕೊಳ್ಬೋದು. ಇಲ್ಲ ಇವಾಗಲೇ ಡಿಸೈನ್ಗೋಸ್ಕರ ತುಂಬ ಎಳೆಯನ್ನು ಎಳೆದಿದ್ದಾಗಿದೆ, ಮತ್ತೆ ಎಳೆಯೋದು ಬೇಡ ಅಂತ ನಿಮಗೆ ಅನಿಸಿದರೆ ಸ್ಯಾಟಿನ್ ರೋಲ್ ಮೇಲೆ ಅಥವಾ ಲೇಸಿನ ಮೇಲೆ ಯಾವುದ್ರ ಮೇಲಾದರೂ ಅಂಟಿಸ್ಕೋಬೋದು. ಎಳೆಗಳು ಜಾಸ್ತಿ ಇರೋದರಿಂದ ಟೈಟಾಗಿ ದಾರದಿಂದ ಕಟ್ಕೊಳ್ಬೇಕಾಗತ್ತೆ.
ಇವಾಗ ಇದರ ಮೇಲೆ ಒಂದೊಂದಾಗಿ ಹೂಗಳನ್ನು ಇಡ್ತಾ ಇದ್ದೀನಿ. ಕೆಳಗೆ ಹತ್ತಿ ಎಳೆಗಳು ಕಾಣಿಸೋ ಹಾಗೆ ಇಟ್ಕೋಬೋದು, ಅಥವಾ ಎಳೆಗಳು ಕಾಣಿಸೋದು ಬೇಡ ಅಂದರೆ ಕವರ್ ಮಾಡ್ಬೋದು. ಇವಾಗ ಎರಡು ಹೂವಿನ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬರ್ತಾ ಇದೆ. ಇದಕ್ಕೆ ಹಾಗೆ ಕುಂದನ್ ಅಂಟಿಸೋದಕ್ಕಿಂತ ಒಂದು ಚಿಕ್ಕ ಡಿಸೈನ್ ಮಾಡಿ ಅದರ ಮೇಲೆ ಅಂಟಿಸ್ಕೋಬೋದು. ಇದನ್ನು ಕೂಡ ನಾನು ನನ್ನ 2-3 ವಿಡಿಯೋಗಳಲ್ಲಿ ತೋರಿಸಿಕೊಟ್ಟಿದ್ದೀನಿ ಈ ರೀತಿ ಮಾಡೋದನ್ನು. ಕೈಗೆ ಫೆವಿಕಾಲ್ ಅಂಟದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ನೀಟಾಗಿ ಕೈಯನ್ನು ಒರೆಸ್ಕೊಂಡು ಆಮೇಲೆ ಡಿಸೈನ್ ಮಾಡಬೇಕಾಗತ್ತೆ. ಕೈಯಲ್ಲಿ ಫೆವಿಕಾಲ್ ಇದ್ದರೆ ಹತ್ತಿ ಅಂಟಿಕೊಳ್ಳುತ್ತೆ ಕೈಗೆ. ತುದಿಯಲ್ಲಿ ಫೆವಿಕಾಲ್ ಹಾಕಿ ಎಳೆಯನ್ನು ಅಂಟಿಸ್ಕೋಬೇಕಾಗತ್ತೆ. ಈ ರೀತಿ ಗ್ಯಾಪ್ ಮಧ್ಯದಲ್ಲಿ ಇಡಬೇಕಾಗತ್ತೆ. ಇಲ್ಲಿಗೆ ಡಿಸೈನ್ ಮುಗಿದಿದೆ. ಇವಾಗ ನೀಟಾಗಿ ಹೂಗಳನ್ನು ಕೆಳಭಾಗದಿಂದ ಗಮ್ ಹಾಕಿ ಅಂಟಿಸ್ಕೋಬೇಕಾಗತ್ತೆ. ಅಂಟಿಸ್ಕೊಂಡು, ನಾನು ಅಂಟಿಸಿಲ್ಲ ಯಾವುದನ್ನು. ಇಲ್ಲಿಗೆ ಹಾರ ಮುಗಿದಿದೆ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.